ಅಣ್ಣ ಏನೇನೋ ಹೇಳ್ಬಿಟ್ಟಿದ್ದೀನಿ ಕಣ ನಾನು, ಅದಕ್ಕೆ ವಿಡಿಯೋ ಡಿಲೀಟ್ ಮಾಡೋ ಅಂತ ಹೇಳ್ತಿರೋದು. ಏನೇನು ಹೇಳಿದ್ಯೋ ಅಣ್ಣ. ಅದು ಮತ್ತೆ ಹಿಂಗೆ ಹೋಗ್ತಿದ್ದೇನಣ್ಣ, ಅಲ್ಲಿ ಸಾಮಾನ್ಯ ತಾಣ್ಯ ಕೆಲಸಕ್ಕೆ ಮನೆಗೆ ಬೇಕಾದವ, ಅಲ್ಲಿ CGST SGST ಆಳ ಮೂಳ ಅಂತೆಲ್ಲ ಇತ್ತ ತೆರಿಗೆ ಹಾಕಿದ್ದು, ಅದನ್ನೆಲ್ಲ ನೋಡ್ದ್ನ. ಅಲ್ಲಣ್ಣ ನಾವು ಯಾಕಣ್ಣ ತೆರಿಗೆ ಕಟ್ಟಬೇಕು, ಅದನ್ನು ಕಟ್ಬೇಕು ಇದನ್ನು ಕಟ್ಬೇಕು. ದಡ್ಡ ಕಟ್ಬೇಕಲ್ಲೇನೋ? ಸರ್ಕಾರ ಯಾರ್ದು? ಸರ್ಕಾರ ಯಾರಿಂದ ನಡೀತಿತ್ತೋ? ತೆರಿಗೆ ಕಟ್ತಂಗಿದ್ರೆ ನಡೀತಿದ್ದೇನೋ? ಇದು ರೋಡು ಕಾಂಕ್ರೀಟ್ ಎಲ್ಲ ರಸ್ತೆ ಎಲ್ಲ ನಿಮಗೋಸ್ಕರನೆಲ್ಲ ಮಾಡ್ತಿರೋದು, ತೆರಿಗೆ ಕಟ್ಬೇಕು ತಾನೆ? ಸರಿ ಕಾರಣ, ಸರಿ ಅದೆಲ್ಲ ಓಕೆ ಕಾರಣ. ಹಿಂಗೆ ಹೋಗ್ತಿದ್ದೀನಣ್ಣ, ಹಿಂಗೆ ಹೋಗ್ತಿದ್ದಾಗ ಅಲ್ಲಿ ಇದು ಬೈಕ್ ಇತ್ತಲ್ಲಣ್ಣ, ಬೈಕಿಗೆ ಪೆಟ್ರೋಲ್ ಖಾಲಿ ಆಯಿತು. ಪೆಟ್ರೋಲ್ ಹಾಕ್ಸೋಣ ಅಂತ ಹೋದೆ ಅಣ್ಣ, ಅಲ್ಲಿ ನೋಡ್ರಿ 50 ರೂಪಾಯಿ ಟ್ಯಾಕ್ಸ್ ಅಣ್ಣ. CGST SGST ಮತ್ತು ಅಲ್ಲೇ ಟ್ಯಾಕ್ಸ್ ಅಲ್ಲಣ್ಣ. ಕಟ್ಟಬೇಕಣ್ಣ, ದೇಶ ಅಂದ್ರೆ ಏನೋ, ದೇಶ ಮುಂದುವರಿಬೇಕಾನೆ, ಹಾಕ್ಬೇಕಾನೆ. ಕಟ್ಟು ಅಲ್ಲ ಅಣ್ಣ. ಬಾ ಹಂಗೆ ಅಣ್ಣ, ಹಂಗೆ ಹೋಗ್ತಿದ್ದೀನಣ್ಣ, ಹಂಗೆ ಹೋಗ್ತಿದ್ದೆ ಅಲ್ಲಿ ಇನ್ನೊಂಥರ ಕಾರಣ. ನಾನು ಎಂಡ್ರೂರಿಗೆ ಹೋಗ್ತಿದ್ನ, ಎಂಡ್ರೂರಿಗೆ ಹೋಗುವೆ ಟ್ಯಾಕ್ಸ್ ಕಟ್ಟಬೇಕು ಅಂತಾರೆ, ಟೋಲ್ ಕಟ್ಟಬೇಕು ಅಂತಾರೆ. ಇದೆಂತ ನ್ಯಾಯ ಅಣ್ಣ? ನನ್ನ ಹೆಂಡತಿ ಊರಿಗೆ ನಾನು ಹೋಗಿ ಟ್ಯಾಕ್ಸ್ ಅಂತ ಕಟ್ಟಬೇಕು, ಸರಿಯಾದ ಇವ್ರದೊಳೆ ಕತೆ ಅಂತೇಳಿ ಅಲ್ಲಿ ಜಗಳಕ್ಕೆ ನಿಂತ್ಕೊಂಡ್ಬಿಟ್ಟೆ. ಪೆದ್ದ ನೋಡು, ನಮ್ಮದೇ ಅಲ್ವೇನ ಸರ್ಕಾರ? ನೋಡು, ನಮ್ಮದೇ, ಕೇಂದ್ರನೂ ನಮ್ಮದೇ, ರಾಜ್ಯನೂ ನಮ್ಮದೇ, ಎಲ್ಲ ನಮ್ಮದೇ. ನಾವೇ ಕಟ್ಟಬೇಕು, ಟ್ಯಾಕ್ಸ್ ಕಟ್ಬೇಕಣ್ಣ, ಕಟ್ಟಬೇಕು. ಹಂಗಂತೀನಣ್ಣ. ದಡ್ಡ ನೀನು. ಕಟ್ಬೇಕಣ್ಣ, ಟ್ಯಾಕ್ಸ್ ಕಟ್ಬೇಕಣ್ಣ, ಎಲ್ಲರೂ ಟ್ಯಾಕ್ಸ್ ಕಟ್ಟಬೇಕು. ಎಲ್ಲರೂ ಟ್ಯಾಕ್ಸ್ ಕಟ್ಟಿದ್ರೆ ಸೈ ದೇಶ ಮುಂದುವರಿಯೋದು, ಗೊತ್ತಾ? ಸರಿ, ಅದು ಅಲ್ಲ ಕಣ. ಹಂಗೆ ಹೋಗ್ತಿದ್ನ್ಯಾ, ಮತ್ತೆ ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಿ, ಪೆಟ್ರೋಲ್ ಟ್ಯಾಕ್ಸ್ ಕಟ್ಟಿದ್ದೀನಿ, ಮತ್ತೆ ಈಗ ಟೋಲ್ ಟ್ಯಾಕ್ಸ್ ಕೊಡ್ತೀನಿ ಅಣ್ಣ. ಮತ್ತಿನ್ನೂ ಏನೇನೋ ಟ್ಯಾಕ್ಸ್ ಕೇಳಿದ್ರೆ ಫೈನ್ ಅಂತೆ, ಅದಂತೆ ಇದಂತೆ, ಅದಕ್ಕೂ ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸು. ವಿದ್ಯುತ್ತು ಅಣ್ಣ 12% ಟ್ಯಾಕ್ಸು ಅಣ್ಣ. ಇನ್ಯಾವುದೋ ಒಂದು ಇದು 9% ಟ್ಯಾಕ್ಸು ಅಣ್ಣ. ಏನಣ್ಣ ಟ್ಯಾಕ್ಸು ಇಷ್ಟೊಂದು ಟ್ಯಾಕ್ಸ್ ಅಲ್ಲ ಅಣ್ಣ. ನೋಡೋ, ನಮ್ಮ ಜಾತಿನೇ ಕಣ ಇರೋದು, ಕಟ್ಟು. ನಮ್ಮ ಧರ್ಮದವರಲ್ಲೇನ ಇರೋದು, ಕಟ್ಟು. ಏನೂ ಆಗಲ್ಲ ಕಣ, ಕಟ್ಟು. ನೋಡು, ನಮ್ಮ ಪಕ್ಷದವ್ರು ಇದ್ದಾರೆ. ನೋಡು, ನಿಂದು ಏನು ಸಮಸ್ಯೆ? ಆ ವಿಡಿಯೋ ಏನೋ ಅಂದಲ್ಲ, ಎಲ್ಲ ನನಗೆ ಗೊತ್ತಿರೋನು ಕಣ. ನಮ್ಮ ಚಿಕ್ಕಪ್ಪಲ್ಲೇನ MP, ನಮ್ಮ ದೊಡ್ಡಪ್ಪನ ಮಗ. ನೋಡು, ನಮ್ಮ ಜಾತಿ ಹಸ್ತ, ಧರ್ಮಸ್ಥ ಎಲ್ಲ ಹಸ್ತ. ನನ್ನೆಲ್ಲ ಹೇಳ್ಕೊಂಡು ರೆಡಿ ಮಾಡಿಸ್ತೀನಿ. ನೀನು ಟೆನ್ಷನ್ ಮಾಡ್ಕೊಂಬೇಡ, ನೀನು ಟೆನ್ಷನ್ನೇ ಮಾಡ್ಕೊಂಬೇಡ. ನಿಂದು ಅದು ಯಾವ ವಿಡಿಯೋ ತಾನೆ, ನಾನೆಲ್ಲ ಸರಿ ಮಾಡಿಸ್ತೀನಿ, ನೀನು ಹೆದರ್ಬೇಡ ಅಣ್ಣ. ಅದೇ ನನಗೆ ಹೆದರಿಕೆ ಆಗಿರೋದು ಕಾರಣ. ಏನು ಕರೆಕ್ಟಾಗಿ ಹೇಳೋ ಅಣ್ಣ. ಹಂಗಲ್ಲ ಕಣ, ನೀನೇನೋ MLA ಗೊತ್ತು, MP ಗೊತ್ತು ಅಂತ ಹೇಳ್ತಿದ್ಯಾ, ಆದರೆ ನನಗೆ ಅದೇ ಸಮಸ್ಯೆ ಕಾರಣ. ಇವನು ಯಾರ ಇವನು ಅಣ್ಣ? ನನಗೆ ಬೇರೆಯಾ ಒಬ್ರು ಹೆಂಡ್ತಿ, 2 ಮಕ್ಕಳು. ಎಲ್ಲರೂ ಏನೋ 2-3 ಮದುವೆ ಆಡ್ತಾರೇನೋ, ಒಬ್ಬರೇ ಹೆಂಡ್ತಿ ಹೇಳು. ಅವ್ರು ಬೇರೆ ಇದಾರಲ್ಲ ಅಣ್ಣ. ಮತ್ತು ಅವ್ರನ್ನ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸ್ಬೇಕಲ್ಲ ಅಣ್ಣ. ಆಮೇಲೆ ಎಜುಕೇಷನ್ ಆಯ್ತು, ಹಾಸ್ಪಿಟ್ಲು ಅದು ಇದು ಅಂತ ಹೋದ್ರೆ ಅಲ್ಲಿ ಆಸ್ಪತ್ರೆನೇ ಸರಿ ಇಲ್ಲ ಅಂತಾರೆ ಅಣ್ಣ. ಎಜುಕೇಷನ್ ಅದೂ ಸರಿ ಇಲ್ಲ ಅಂತಿದ್ದೆ ಅಣ್ಣ. ಪ್ರೈವೇಟಿಗೆ ಹಾಕ್ಬೇಕಣ್ಣ, ಅಲ್ಲಿ 1000 ಗಟ್ಟಲೆ ಪೀಕ್ಬೇಕಣ್ಣ ಅಣ್ಣ. ಅದು ಅಲ್ಲದೆ ಆರೋಗ್ಯ ಅಂತೆ, ಅದಂತೆ ಇದಂತೆ ಅಂತೇಳಿ ಭಾಳ ದುಬಾರಿ ಕಾರಣ. ಜೀವನ ದುಬಾರಿ ಕಾರಣ, ಭಾಳ ಖರ್ಚು ಬತ್ತ ಕಾರಣ. ಏನು ಮಾಡೋಣ ಅಣ್ಣ? ಲೇ, ಅವೆಲ್ಲ ಮಾಡ್ಲೇಬೇಕಣ್ಣ. ಮನುಷ್ಯ ಅಂದಮೇಲೆ ದುಡಿಬೇಕು, ಕಳಿಬೇಕು, ಖರ್ಚು ಮಾಡಬೇಕು. ಮಾಡು, ಅದ್ರಾಗೇನೈತಿ ಅಣ್ಣ? ಎಜುಕೇಷನ್ಗೆ ಎಲ್ಲಿಂದ ಕೊಡೋಣ ಇಷ್ಟೊಂದೆಲ್ಲ ದುಡ್ಡ? ಕಟ್ಟಲೆ ಏನಾಗಲ್ಲ, ಕಟ್ಟಲೆ. ಅದನ್ನೆಲ್ಲ ನಾನು ಕೇಳಿದ್ರೆ ಮದುವೆ ಆಗ್ಬೇಕಾರು, ಮಕ್ಕಳು ಎಲ್ಲ ಆಗ್ಬೇಕಾದ್ರೆ ನೀವು ಯೋಚನೆ ಮಾಡ್ಬೇಕಾಯ್ತಪ್ಪ. ಅದೆಲ್ಲ ಮಾಡ್ಬೇಕು. ನೀವು ಮಾಡ್ರಿ. ಹಂಗಲ್ಲಣ್ಣ. ಏನೋ ಆಲಿಕಿಂದ ನೋಡ್ತೀನಿ, ಆಸ್ಪತ್ರೆ ಅಂತೆ, ಎಜುಕೇಷನ್ ಅಂತೆ. ಮಾಡ್ಬೇಕಣ್ಣ, ಮಾಡೋ. ಏನು ಎಲ್ಲದೂ ಸರ್ಕಾರ ನೋಡ್ಕೊಂಡ್ಬಿಡ್ತಿದ್ದ ಅಣ್ಣ? ಹಂಗಾರೆ ಇಷ್ಟೆಲ್ಲ ಟ್ಯಾಕ್ಸ್ ಕೊಡ್ತಿರೋದು ಯಾಕಣ್ಣ ನಾವು? ಮತ್ತೆ ಏನು ಉದ್ದಟತನ ಮಾಡ್ತಿದ್ಯಾ? ಏನೋ ನನಗೊಂದು ಓಟ್ ಬದಿತಿ ಅನ್ನೋ ಕಾರಣಕ್ಕೆ ನಿನ್ನ ಇಟ್ಟದಂಗ ಸಮಾಧಾನವಾಗಿ ನೋಡ್ಕೊಂಡಿನಿ. ಅದನ್ನೆಲ್ಲ ಬಿಟ್ಟು ನೀನು ಈಗ ಅದು ಇದು ಒಂದು ಕತೆ ಹೊಡಿತಿದ್ಯಾ? ಏನ ನಿಂದು? ಅಣ್ಣ ಏನು ಮಾಡೋಣ? ಆಯಿತು, ಅದು ಯಾವುದೋ ವೀಡಿಯೋ ಅಂದಲ್ಲ, ಅದೇನು ಕತೆ? ಆ ವಿಡಿಯೋ ನಾನು ಡಿಲೀಟ್ ಮಾಡ್ಸಲ್ಲ. ಏನು ಮಾಡ್ತೀಯ ಮಾಡ್ಕೊಂಡು ಹೋಗು ಅಣ್ಣ. ನೀನು ಮಾಡ್ಸಲ್ವೇ? ಹೋಗ್ಲಿ ಬಿಡೋಣ, ಯಾರು ನೋಡ್ಕೊಂತಾರೆ, ಯಾರು ಮಾಡ್ತಾರೆ. ಯಾವುದೋ ವೀಡಿಯೋ ಅದು? ಎಲ್ಲ ತೋರಿಸೋ ಅಲ್ಲಿ ವೀಡಿಯೋ ಅಣ್ಣ. ಇದೇ ವಿಡಿಯೋ ಕಾರಣ ಇಡ್ದಂಕ ಎಲ್ಲರೂ ಲೈವ್ ನೋಡ್ತಾರೆ ಕಾರಣ. ನೀನು ಮಾತಾಡಿದ್ದನ್ನ ಅದೇ ವಿಡಿಯೋ ಕಾರಣ. ಬಿಡಿ ಮನೆ, ಲೈವ್ ಮಾಡ್ತಿದ್ಯಾ? ಆಫ್ ಮಾಡೋ. ಆಫ್ ಮಾಡೋ ಫಸ್ಟ್ ವಿಡಿಯೋಲೇ. ವಿಡಿಯೋ ಆಫ್ ಮಾಡೋ. ಇವನ ಆಫ್ ಮಾಡೋ. ಅಯ್ಯೋ ಇವನಪ್ಪನ, ಹಿಂಗೆ ನಡೀತಿರೋದು ಪ್ರಪಂಚ. ಟ್ಯಾಕ್ಸ್ ಎಲ್ಲರೂ ಕಟ್ತಿದ್ದೀವಿ. ಯಾಕೆ ಕಟ್ತಿದ್ದೀವಿ, ಎಲ್ಲಿ ಕಟ್ತಿದ್ದೀವಿ, ಹೆಂಗೆ ಕಟ್ತಿದ್ದೀವಿ ಯಾರಿಗೂ ಗೊತ್ತಿಲ್ಲ. ಯಾಕೆ ಕಟ್ಟಬೇಕು ಟ್ಯಾಕ್ಸ್ ಯಾಕೆ ಕಟ್ತೀವಿ ಗೊತ್ತಲ್ಲ? ಟ್ಯಾಕ್ಸ್ ಕಟ್ಟಿದ ಮೇಲೆ ಎಜುಕೇಷನ್ನು, ಆರೋಗ್ಯ ಯಾಕೆ ಸಿಗಬೇಕಾಯ್ತು, ಯಾರಿಗೆ ಸಿಗಬೇಕಾಯ್ತು, ಹೆಂಗೆ ಸಿಗಬೇಕಾಯ್ತು, ಹಂಗೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಮತ್ತು ಯಾರಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ? ಅಲ್ಲ, ಒಂದು ಸಣ್ಣ ಇದು ಚಾಕ್ಲೇಟ್ ತಗೊಂಡ್ರು ಟ್ಯಾಕ್ಸ್ ಕಟ್ತೀವಿ ಅಂತ ನಮಗೆ ಗೊತ್ತೇ ಇಲ್ಲ. ಒಂದು ಇನ್ನೇನೋ ಪೆನ್ನು ತಗೊಂಡ್ರು ಟ್ಯಾಕ್ಸ್ ಕಟ್ತೀವಿ ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಬುದ್ಧಿವಂತರಿಗೆ. ಅದಿರಲಿ, ಮನೆ ಕಟ್ಟಕ್ಕೆ 4-5 ಲಕ್ಷ ರೂಪಾಯಿಂದು ಕಬ್ಬಣ ತಗೊಂಡೆ. ಅಲ್ಲಿ ನೋಡ್ರೆ ಟ್ಯಾಕ್ಸೇ ಇಲ್ಲ.
ಅಯ್ಯೋ ಅರ್ಧ ದುಡ್ಡು ನಾನು 4-5 ಲಕ್ಷ ರೂಪಾಯಿ ತಗೊಂಡ್ರೆ ಅವ್ನು 2 ಲಕ್ಷಕ್ಕೆ ಕೊಡ್ತಾವನೆ ಬಿಲ್ಲ. ಅಯ್ಯೋ ಇವನ ಸಿಮೆಂಟು 3 ಲಕ್ಷದ ಬಿಲ್ ತಗೊಂಡಿದ್ದೀನಿ 3 ಲಕ್ಷ ಸಿಮೆಂಟ್, ಅವ್ನು 1 ಲಕ್ಷದಾಗ ಕೊಡ್ತಾನೆ. ಹೋಗೋಣ ಅದೆಷ್ಟೋ ಲಕ್ಷದ ತಗೊಂಡಿದ್ದೀನಿ ಇಷ್ಟೇ ಲಕ್ಷದಾಗ ಕೊಡ್ತಾನೆ. ಇದ್ಯಾಕೆ ಹಂಗಾರೆ ಟ್ಯಾಕ್ಸ್ ಎಲ್ಲೋ ಕಳ್ತನ ಆಗ್ತಾ ಇತ್ತಲ್ಲ. ನನ್ನ ಹತ್ರ ನೋಡ್ರಿ ಎಲ್ಲ ಇಸ್ಕೊಂತಾರೆ, ಯಾರ್ಯಾರೋ ಹೆಂಗೋ ಹೊಡಿತಾರೆ ದೇಶನ ಲೂಟಿನ. ಇದನ್ನೆಲ್ಲ ನೋಡ್ಕೊಂಡು ನಾವೆಲ್ಲ ಸುಮ್ಮನಿದೀವಲ್ಲ. ಹೆಂಗೆ ದೇಶದಲ್ಲಿ ಟ್ಯಾಕ್ಸ್ ಭಾಳ ವಸೂಲಿ ಆಗ್ತೈತಿ, ಇನ್ನೂ ವಸೂಲಿ ಆಗ್ಬೇಕಾದಂಥ ಟ್ಯಾಕ್ಸು ಎಲ್ಲೆಲ್ಲೋ ಸೋರಿಕೆ ಆಗ್ತೈತಿ. ಆ ಸೋರಿಕೆ ಆದ್ರೂ ನಾವು ಆಯ್ಕೆ ಮಾಡಿರುವಂತ ಪ್ರತಿನಿಧಿಗಳು ಗಪ್ ಚುಪ್ ಇನ್ನಂಗೆ ಹಿಂಗೆ ಇದಾರೆ. ಇದು ಯಾಕೆ, ಇದು ಏನು, ಈ ಸಮಸ್ಯೆ ಎಲ್ಲ ಸರಿ ಆಗ್ಬೇಕು ಅಂದ್ರೆ ಏನಾಗಬೇಕು? ಏನೂ ಆಗ್ಬೇಕಾಗಿಲ್ಲ ಕಣ. ನಾನು ವಿಡಿಯೋ ಮಾಡಕ್ಕೆ ಹೆದರ್ಬೇಕನ, ಈ ವಿಡಿಯೋ ನೋಡಿದ್ರು ಶೇರ್ ಮಾಡಕ್ಕೆ ಹೆದರ್ಬೇಕನ, ಯಾರು ಹೆದರ್ಬೇಕಾಗಿಲ್ಲ. ಇದ್ರಾಗೇನು ಸತ್ಯ ಇಲ್ವೇನಾ? ಸತ್ಯನೇ ಹೇಳಿರೋದು ನಾನು, ನಡೆದಿರೋ ಘಟನೆನೇ ಹೇಳಿರೋದು ನಾನು. ಅಲ್ಲಿ ಕಬ್ಬಣ ತಾಂಡಾಗ ನೋಡು, ಈ ಕಬ್ಬಣದ ಬಿಲ್ ಕರೆಕ್ಟಾಗಿ ಕೊಟ್ಟಿದ್ದಾರನಪ್ಪ ನಿಮಗೆ, ಸಿಮೆಂಟಿನ ಬಿಲ್ ಕರೆಕ್ಟಾಗಿ ಕೊಟ್ಟಿದ್ದಾರನಪ್ಪ. ಯಾರ್ಯಾರು ಹೆಂಗೆ ಟ್ಯಾಕ್ಸ್ನೆಲ್ಲ ಮೋಸ ಮಾಡ್ತಾರೆ, ಅಲ್ಲೇನೂ ಮಾಡೋಕ್ಕಾಗ್ತಿಲ್ಲ. ಸರ್ಕಾರಕ್ಕೆ ತುಂಬ ಲಾಸ್ ಆಕೈತಿ. ಇಲ್ಲಿ ಜನಸಾಮಾನ್ಯರಿಗೆ ಅದ್ರ ಮೇಲೆ ಟ್ಯಾಕ್ಸ್, ಇದ್ರ ಮೇಲೆ ಟ್ಯಾಕ್ಸ್, ಇದ್ರ ಮೇಲೆ ಟ್ಯಾಕ್ಸ್, ಅದ್ರ ಮೇಲೆ ಟ್ಯಾಕ್ಸ್. ಅಯ್ಯೋ ಪರ್ವಾ, ಏನು ಮಾಡೋದು ಇದು? ಟ್ಯಾಕ್ಸ್ 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 ತೆರಿಗೆ. ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರೋ ಬಿತ್ತಿರೋ ನಿಮಗೇಕೆ ಕೊಡಬೇಕು ಕಪ್ಪ? ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಫ್ರೀ ಎಜುಕೇಷನ್ ಕೊಟ್ಟರೋ, ಫ್ರೀ ಹಾಸ್ಪಿಟ್ಲ್ ಕೊಟ್ಟರೋ, ಫ್ರೀಯಾಗಿ ಏನೇನಾರು ಮಾಡಿದ್ರು? ಫ್ರೀ ಏನಲ್ಲ, ಅದು ನಮ್ಮ ತೆರಿಗೆಯಲ್ಲಿ ಇದನ್ನೆಲ್ಲ ಸೌಲಭ್ಯಗಳನ್ನ ಸುಲಲಿತವಾಗಿ ಮಾಡಿದ್ರು. ನಿಮಗೇಕೆ ಕೊಡಬೇಕು ಕಪ್ಪ? ನಿಮಗೇಕೆ ಕೊಡಬೇಕು ಟ್ಯಾಕ್ಸು? ನಮ್ಮ ರಾಜ್ಯದ ಬಜೆಟ್ ಎಷ್ಟು ಗೊತ್ತಾ ಅಂತ ಹೇಳುವಂಥವ್ರು ಬಜೆಟ್ನ ಏನೇನು ಖರ್ಚಾಯಿತು ಹೆಂಗೆ ಖರ್ಚಾಯಿತು ಅಂತ ಇಲ್ಲಿವರೆಗೂ ಹೇಳಿಲ್ಲ. ಯಾಕೆ? ಇದನ್ನೆಲ್ಲ ನಿಮಗೆ ಗೊತ್ತಿದ್ರು ಗೊತ್ತಿಲ್ಲ ಅನ್ನಂಗೆ ನನ್ನ ಮನೆದೇ 1000 ತೂತ ಐತಿ. ಈ ನನ್ನ ಮಗ ಯಾವನೋ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ದನ ಮೇಯಿಸ್ಕೊಂಡಿದ್ದಾನೆ, ಇವ್ನು ಹೇಳಿದ್ನೆಲ್ಲ ಕೇಳ್ಕೊಂಡು ನಾನು ಯಾಕಪ್ಪ ತಲೆ ಕೆಡಿಸ್ಕೊಳೋಣ ಅಂತ ಇದ್ರೆ ಈ ವಿಡಿಯೋ ನಿಮಗೆ ಇನ್ನೊಂದಿನ ಉಪಯೋಗಕ್ಕೆ ಬರುತ್ತೆ. ನಿಮಗೆ ಅನ್ಯಾಯ ಆದಾಗ, ನಿಮಗೆ ಬೆಂಕಿ ಬಿದ್ದಾಗ ಅವತ್ತು ಬಾವಿ ತೋಡಬೇಡ್ರಿ, ಇವತ್ತು ಬಾವಿ ತೋಡಕ್ಕೆ ಸ್ಟಾರ್ಟ್ ಮಾಡ್ರಿ. ಒಂದೇ ಬೆಳ್ಳ ಬಾವಿ ತೋಡೋದು, ಓಟ್ ಹಾಕ್ತಿರಲ್ಲಪ್ಪ ಕ್ಲೀನಾಗೆ, ಅಲ್ಲಿ ಕರೆಕ್ಟಾಗಿ ಬಾವಿ ತೋಡಿ ನೀರು ಇಟ್ಕೊಳ್ರಿ. ಅಲ್ಲಿ ನೀರಿತ್ತು ಅಂದರೆ ಬೆಂಕಿ ಬಿದ್ದ ತಕ್ಷಣ ಇಳಿದು ಹೋಗ ನೀನು, ಬೆಂಕಿ ಸರಿಯಿಲ್ಲ ಅಂತೇಳಿ ಆರಿಸ್ಬೋದು. ಅದು ಬಿಟ್ಟು ಬೆಂಕಿ ಹತ್ಕೊಂಡು ದಗದಗನೆ ಊರ್ದು ಅಯ್ಯೋ ಮನೆ, ಅವನ ಮನೆಗೆಲ್ಲ ಬೆಂಕಿ ಬಿದ್ದಿರೋದು, ನಮ್ಮ ಮನೆಗೂ ಇಲ್ಲ ಐತಿ, ಅಯ್ಯೋ ಅಲ್ಲಿಂದ ಬರೋತ್ತಿಗೆ ಅಂದ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ಸುಟ್ಟೋಗ್ತೀವಿ. ಓಕೆ, ಸುಡೋಕ್ಕೂ ಮುಂಚೆ ಎಲ್ಲ ಎಚ್ಚೆತ್ಕೊಳ್ರಿ. ಏನು ಸುಡೋಕ್ಕೂ ಮುಂಚೆ ಗೊತ್ತಲ್ವಾ ನಿಮಗೆ ಎಲ್ಲೆಲ್ಲ ಏನೇನು ಸುಟ್ಟಿದ್ದೀವಿ ಅಂತ? ಸುಟ್ಟಿರೋದು ಗೊತ್ತಲ್ವಾ, ಗಾಯ ಆಗಿರೋದು ಗೊತ್ತಲ್ವಾ? ಬರಲಾ ಏನು ಹೇಳಿದೆ? ಅದೇ ಟ್ಯಾಕ್ಸು ಸರಿಯಾಗಿ ಸಂಗ್ರಹ ಆಗ್ತಿಲ್ಲ, ಸಂಗ್ರಹ ಆಗಿದ್ದು ನಮಗೆ ಉಪಯೋಗ ಆಗ್ತಿಲ್ಲ. ಗುಡ್ಗಳನ್ನೇ ಬೇಕಾದಂಗೆ ಹರಾಜ್ ಹಾಕೊಂಡ್ರೆ ಅಂತೀನಿ. ಕಬ್ಬಣ, ಚಿನ್ನ, ಒಡವೆ, ಬಂಗಾರ ಎಲ್ಲ ಒಬ್ಬೊಬ್ರದ್ದು ಪಾಲಾಕೈತಿ. ಅವನು ನಾಳೆ ಇದನ್ನೆಲ್ಲ ಹಿಡ್ಕೊಂಡು ನಿಮಗೆ ಹಂಚಿದಂಗೆ ಮಾಡಿ, ಒಂದಿಷ್ಟು ಕೊಟ್ಟಂಗೆ ಮಾಡಿ, ಮತ್ತು ಅವ್ನು ರಾಜಕಾರಣಕ್ಕೆ ಬಂದು ಅವನಲ್ಲಿ ಅಲ್ಲಿಂದ ಮತ್ತೆ ದುಡಿಯಂಗೆ ಮಾಡಿ, ಹಾಕು ದುಡಿ ತೆಗಿ ದುಡಿ 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 ಹೇಳೋಕ್ಕೆ ಎಷ್ಟು ಸುಸ್ತಾಕೈತಲ್ಲ. ಇನ್ನು ನೀವೆಲ್ಲ ಹೆಂಗೆ ಸಹಿಸ್ಕೊಂಡಿದ್ದೀರಪ್ಪ?